ಶುಭ ಸಂಜೆ ಸ್ನೇಹಿತರೆ. ನೋಡ್ರಿಲ್ಲೇ ಬೆಳಗ್ಗೆ ಹಪ್ಪಳ ಮಾಡಿದ್ವಲ್ಲ, ಇವತ್ತು ಬೆಳಗ್ಗೆನೇ ಮೋಡ ಮುಸ್ಕೊಂಡಿತ್ತು, ಹಾಗಾಗಿ ಇನ್ನೂ ಒಣಗಬೇಕು. ಆದರೂ ಪರವಾಗಿಲ್ಲ ಅಂತೇಳಿ ಇವಾಗ ಕರಿತಾ ಇದ್ದೀನಿ ನೋಡಿ. ನೋಡ್ರಿ ಟೇಸ್ಟಿಯಾದಂಥ ಒಂಥರ ಡಿಫ್ರೆಂಟ್ ಮಸಾಲೆ, ಯಾಕಂದರೆ ಇದಕ್ಕೆ ಹಸಿ ಸೊಪ್ಪು ಹಾಕೊಂಡಿವಲ್ಲ, ಹಾಗಾಗಿ ಸೊಪ್ಪು ಹಸಿ ಖಾರ ಎಲ್ಲ ಫ್ರೆಶ್ ಆಗಿರೋದನ್ನು ಹಾಕಿದ್ದೀವಿ. ಡಿಫ್ರೆಂಟ್ ಆಗಿರುವಂಥ ಖಾರ ಖಾರ ಮಸಾಲೆ ಹಪ್ಪಳ ರೆಡಿ. ಒಂದೇ ದಿನದಲ್ಲಿ ಆರಾಮಾಗಿ ಮನೆಗೆ ಮಾಡ್ಕೊಂಡು ಇರಬೇಕಂತ ಎಲ್ಲವನ್ನು ಮಾಡ್ಕೋಬೋದು. ಆದರೆ ಒಂದೇ ಒಂದು ಏನಪ್ಪ ಸಮಯ ಉಪಯೋಗ ಮಾಡ್ಕೊಳ್ಳೋ ಟ್ಯಾಲೆಂಟ್ ಇರಬೇಕು. ಆಮೇಲೆ ವರ್ಕಿಂಗ್ ವುಮೆನ್ಸ್ಗೆ ಎಲ್ಲ ಮಾಡೋದು ಸ್ವಲ್ಪ ಕಷ್ಟನೇ, ಆದರೂ ಕೂಡ ಮಾಡಲೇಬೇಕು ಅನ್ನೋ ಛಲ ಇದ್ದರೆ ಹೇಗಾದರೂ ಟೈಮ್ ಮಾಡಿ ಮಾಡ್ಕೊತಾರೆ. ನಾ ಬೆಳಗ್ಗೆ ಮಾರ್ಕೆಟಿಗೆ ಹೋಗಬೇಕಿದ್ರೆ ಹಿಟ್ಟು ರೆಡಿ ಮಾಡಿ ಇವತ್ತಿಟ್ಟು ಖಾರಕ್ಕೆ ಹಾಕಿಟ್ಟಿದ್ವಿ. ಈ ಡ್ಯೂಟಿ ಮುಗಿಸಿ ಬರೋಷ್ಟೊತ್ತಿಗೆ ಆರೋಗ್ಯ ಮಾತೆಯೇ ನಿಮ್ಮ ಬೇಡಿ ಬಂದಿರುವೆ. ಆರೋಗ್ಯ ಮಾತೆಯೇ ನಿಮ್ಮ ಬೇಡಿ ಬಂದಿರುವೆ. ನೀ ಕಾಣದೆ ಅಲೆದಾಡಿದೆ ಬದುಕಿಲ್ಲದೆ ಬರಿದಾಗಿದೆ. ನೆಲೆ ಕಾಣದೆ ಅಲೆದಾಡಿದೆ ಬದುಕಿಲ್ಲದೆ ಬರಿದಾಗಿದೆ. ಕಾಪಾಡಿ ಕೈ ನೀಡಿ ಈ ಹರಸಮ್ಮ. ಈ ಪಾಪಿ ಕಣ್ಣೀರ ನೀ ಒರೆಸಮ್ಮ. ಆರೋಗ್ಯ ಮಾತೆ ನಿಮ್ಮ ಬೇಡಿ ಬಂದಿರುವೆ. ಆರೋಗ್ಯ ಮಾತೆ ನಿಮ್ಮ ಬೇಡಿ ಬಂದಿರುವೆ. ಒಲುಮೆಯಲಿ ಕರ ಪಿಡಿದೆ ಬವಣೆಯಲಿ ನೀ ಪೊರೆದೆ. ಗೆಲುವಿನಲ್ಲಿ ವರವಾದೆ ಸೋಲಿನಲ್ಲಿ ಬಲ ತಂದೆ. ನೀನಿರಲು ಸದಾ ನಗುವು, ನೀನಗಲು ಜೇನುಲವು. ನೀನಿರಲು ಸದಾ ನಗುವು, ನೀನಗಲು ಜೇನುಲವು. ಶ್ರದ್ಧೆಯಲ್ಲಿ ಬಾಳಲು ಶುದ್ಧಿಯ ನೀಡು. ಬುದ್ಧಿಯ ಬೆಳೆಯಲು ಸಿದ್ಧಿಯ ನೀಡು. ಆರೋಗ್ಯ ಮಾತೆ ನಿಮ್ಮ ಬೇಡಿ ಬಂದಿರುವೆ. ಆರೋಗ್ಯ ಮಾತೆ ನಿಮ್ಮ ಬೇಡಿ ಬಂದಿರುವೆ. ಗ್ರೀನ್ ಕಲರ್ ಗಂಜಿ ಕಾಸಕತ್ತಾರು ಅಂದ್ಕೊಂಡ್ರಿ. ಇದು ಗಂಜಿ ಅಲ್ರಿ. ನೋಡ್ರಿ ರಾತ್ರಿನೇ ಅಕ್ಕಿ, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಮೆಂತ್ಯಕಾಳನ್ನು ತೊಳೆದು ಬಿಟ್ಟು ಎಲ್ಲನೂ ಒಟ್ಟಿಗೆ ಸೇರಿಸಿ ಒಂದು 2-3 ಸತಿ ತೊಳೆದು ಅವನ್ನ ನೆನೆ ಹಾಕ್ಕೊಂಡಿದ್ದೆ. ಬೆಳಗ್ಗೆ ಆ ಒಂದು ನೆನೆದಿರೋ ಅಕ್ಕಿ ಬೇಳೆಗಳನ್ನು ಮತ್ತೆ ಒಂದು ಸತಿ ತೊಳ್ಕೊಂಬಿಟ್ಟು ಅದಕ್ಕೆ ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಹಸಿಮೆಣಸಿಕಾಯಿ, ಸ್ವಲ್ಪ ಉಪ್ಪು ಹಾಕಿ ಎಲ್ಲನೂ ಸೇರಿಸಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇದು ಹಂಗೆ ಮಿಕ್ಸಿ ಮಾಡ್ಕೊಂಡಿರೋ ಹಿಟ್ಟು ಅದನ್ನು ಇವಾಗ ನಾನು ಬಿಸಿ ಮಾಡ್ತಾಯಿದ್ದೀನಿ. ಬಿಸಿ ಮಾಡಬೇಕಿದ್ರೆ ಇದಕ್ಕೆ ಇವಾಗ ಸ್ವಲ್ಪ ಜೀರಿಗೆನೂ ಮತ್ತು ಉಪ್ಪು ಸೇರಿಸ್ಕೊಂಡೀನಿ. ಲಾಸ್ಟಿಗೆ ಸ್ವಲ್ಪ ಅದು ಕುದೀತಾ ನೋಡ್ರಿ, ಆವಾಗಲೇ ನೀರಿತ್ತು. ಇವಾಗ ಸ್ವಲ್ಪ ಮಂದ ಬರ್ತೈತಿ. ಈ ಟೈಮಲ್ಲಿ ಇದಕ್ಕೆ ಹಪ್ಪಳದ ಖಾರ ಅಂತೀವಲ್ಲ, ಹಪ್ಪಳ ಮಾಡೋಕೆ ಹಾಕ್ತೀವಿ, ಆ ಹಪ್ಪಳದ ಖಾರನ ಸ್ವಲ್ಪ ಇದಕ್ಕೆ ಹಾಕ್ಕೊಳಕತ್ತೀನಿ. ಹಾಕ್ಕೊಂಡು ಇದನ್ನು ಚಲೋ ಹೊತ್ತಂಗೆ ಕುದಿಸ್ಕೋಬೇಕು. ನಾವು ಎಷ್ಟು ಚಲೋ ಹೊತ್ತಂಗೆ ಕುದಿಸ್ಕೊತೀವಲ್ಲ ಅಷ್ಟು ನಮ್ಮದು ಹಪ್ಪಳ ಆಗಲಿ ಸಂಡಿಗೆ ಆಗಲಿ ಟೇಸ್ಟ್ ಬರ್ತಾವೆ ಮತ್ತು ಚಲೋ ಆಗ್ತಾವೆ, ಮುರಿಯೋಂಗಿಲ್ಲ. ಅದಕ್ಕೋಸ್ಕರ ನಿಧಾನಕ್ಕೆ ಹಿಂಗೆ ಕೈ ಆಡಿಸ್ತಾ ಇದನ್ನು ಕುದಿಸ್ಕೋಬೇಕು.
ಯಾಕೆಂದರೆ ಕೈ ಆಡ್ಸೋದು ಬಿಟ್ಟಿವಿ ಅಂದರೆ ಅಕ್ಕಿ ಹಿಟ್ಟಲ್ವ ಅದು ಬೇಗನೆ ತಳ ಹಿಡ್ಕೊಂಡ್ಬಿಡುತ್ತೆ, ಗಟ್ಟಿಯಾಗಿಬಿಡುತ್ತೆ. ಅದಕ್ಕೋಸ್ಕರ ನಾವು ತಿರುತಾನೆ ಇರಬೇಕು. ಅದು ಎಲ್ಲಿವರೆಗೆ ತಿರುತ್ತಾ ಇರ್ಬೇಕಂದ್ರೆ ಒಂದು ಹದ ಬರುವವರೆಗೂ, ಗಟ್ಟಿ ಆಗೋವರೆಗೂ ತಿರುತ್ತಾ ಇರ್ಬೇಕು. ಇಷ್ಟೊಂದು ನೀರಿರೋದು ಯಾವಾಗ ಗಟ್ಟಿ ಆಗತ್ತಪ್ಪ ಅಂದ್ಕೊಂಡ್ರಿ, ಹಂಗೇನು ಅಂದ್ಕೋಬೇಡ್ರಿ. ನೋಡಿರಿ, ಇದಾಗಲೇ ಎಷ್ಟು ನೀರಿತ್ತು, ಇವಾಗಲೇ ಗಟ್ಟಿ ಆಗ್ತಾ ಉಂಟು. ಇನ್ನೂ ಸ್ವಲ್ಪ ಹಿಂಗೆ ಕಾಯಿಸ್ತಾ ಇದ್ರೆ ಅದು ಗಟ್ಟಿ ಆಗೇ ಆಗುತ್ತೆ. ನೋಡಿರಿ, ಹೀಗೆ ತಿರುತ್ತಾ ಇದನ್ನು ಗಟ್ಟಿ ಆಗೋವರೆಗೂ ಕಾಯಿಸ್ಕೊಳ್ಳೋಣ. ಒಂದು ಗಟ್ಟಿ ಅದಕ್ಕೆ ಬಂದಮೇಲೆ ನಾನು ನಿಮ್ಗೆ ಮತ್ತೆ ತೋರಿಸ್ತೀನಿ. ಯಾಕಂದರೆ ಅಷ್ಟು ಪೂರ್ತಿ ಗಟ್ಟಿ ಆಗೋ ತನಕ ನಾನು ಹಿಡಿದ್ರೆ ಆಮೇಲೆ ಇನ್ನೊಂದು ಇದಕ್ಕೆ ಮೀಡಿಯಮ್ ಊರಿನ ಹಿಟ್ಟು ಬೇಯಿಸ್ತಾ ಇದ್ದೀನಿ ನಾನು. ಯಾಕಂದರೆ ಜೋರಾಗಿಟ್ಟರೆ ಬೇಗನೆ ತಳ ಹಿಡ್ಕೊಳತ್ತೆ, ಇಲ್ಲಾಂದರೆ ಉಕ್ಕಿ ಬಿಡುತ್ತೆ. ಅದ್ರ ಬದಲಿಗೆ ಹಿಂಗೆ ಮೀಡಿಯಮ್ ಆಗಿಟ್ಟು ಬೇಯಿಸೋದ್ರಿಂದಾಗಲಿ ಕುದಿಸೋದ್ರಿಂದಾಗಲಿ ನಮ್ಮದು ಆಹಾರ ಪದಾರ್ಥ ಚೆನ್ನಾಗಿ ಬೇಯ್ತೈತಿ. ನೋಡಿರಿ, ಮಾತಾಡ್ತಾ ಇನ್ನೂ ಗಟ್ಟಿ ಆಗ್ತಾನೆ ಉಂಟು. ಅದಿನ್ನೊಂದು ಸ್ವಲ್ಪ ಗಟ್ಟಿ ಆಗೋವರೆಗೂ ಹೀಗೆ ಕುದಿಸ್ತಾ ಇರ್ತೀನಿ ನಾನು. ನೋಡಿರಿ, ಇವಾಗಿದ ಕುದ್ದು ಈ ಹದಕ್ಕೆ ಬಂತು. ಹಿಂಗೆ ಗಟ್ಟಿ ಆಗಬೇಕು. ನೋಡ್ತಾ ಇದ್ದೀರಲ್ವ, ಹಿಂಗೆ ಗಟ್ಟಿ ಆಯಿತು ಅಂದರೆ ಇವಾಗ ಇದನ್ನು ನಾನು ಇದಕ್ಕೊಂದು ಮುಚ್ಚಿ ಇನ್ನೊಂದು ಸ್ವಲ್ಪ ಬೇಯೋದಕ್ಕೆ ಬಿಡ್ತೀನಿ. ಹಂಗೆ ಬಿಟ್ಟಿವಿ ಅಂದ್ರೆ ಇನ್ನೂ ಚಲೋ ಹೊತ್ತಂಗೆ ಉಂಗೋಳೋದು ಅಂತಾರೆ ನಮ್ಮ ಉತ್ತರ ಕರ್ನಾಟಕ ಸೈಡ್. ನಿಮ್ಮ ಸೈಡ್ ಏನಂತಾರೆ, ಯಾರ್ಯಾರ ಸೈಡ್ ಏನಂತಾರೆ ಗೊತ್ತಿಲ್ಲ. ನಮ್ಮ ಸೈಡ್ ಮಾತ್ರ ನಾವು ಉಂಗೋಳಕ್ಕೆ ಬಿಟ್ಟಿವಿ ಅಂತೀವಿ. ಹಂಗೆ ಇದಕ್ಕೆ ಸ್ವಲ್ಪ ಹಿಂಗೆ ಎತ್ತರ ಇರೋ ಪಾತ್ರೆನ ಮುಚ್ಚಿ ನಾನು ಬಿಟ್ಟಿದ್ದೀನಿ. ಇವಾಗ ಒಂದು 5 ನಿಮಿಷ ಅಷ್ಟೇ ಹಂಗೆ ಮುಚ್ಚೀನಿ. ಈಗ ಇದನ್ನು ಗ್ಯಾಸ್ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಡ್ತೀನಿ. ಅಲ್ಲಿ ತಾನೇ ಬೆಂದಿರುತ್ತೆ ಮತ್ತು ಅದು ಉಗಿ ಇರುತ್ತಲ್ಲ, ಉಗಿ ಒಳಗೇ ಹಿಟ್ಟು ಚಲೋ ಹೊತ್ತಂಗೆ ಬೇಯುತ್ತೆ. ಹಾಗೆ ನಮ್ಗೆ ಆಮೇಲೆ ಹಪ್ಪಳ ಮಾಡೋಕ್ಕೆ ಚೆನ್ನಾಗಿ ಆಗ್ತೈತಿ ಅಂತ. ಇವಾಗ ಮುಚ್ಚಿ ಹಂಗೆ ತಣ್ಣಗಾಗೋ ತನಕ ಹಂಗೆ ಇಟ್ಬಿಡ್ತೀನಿ. ತಣ್ಣಗಾದ್ಮೇಲೆ ಮತ್ತೆ ನಿಮಗೆ ತೋರಿಸ್ತೀನಿ. ಬರ್ರಿ. ಜೋಳ ಹಪ್ಪ ಭಾರಿ ಪಳ್ಳಗೆ ಬಂದ. ಯಾಕಂದ್ರೆ ಇವಾಗ ಉದ್ದಿನ ಬೇಳೆ ಜಾಸ್ತಿ ಹಾಕ್ಕೊಂಡಿರ್ತೀವಲ್ಲ, ಹಂಗೆ ಪಳ್ಳಗೆ ಬಂದವು. ಮತ್ತು ಒಂದೇ ದಿನದಲ್ಲಿ ನಾವು ರುಬ್ಕೊಂಡು ಇವನ್ನ ಹಪ್ಪಳ ಒತ್ಕೊಂಡು ಕರೆದಿರೋದು. ಒಂದೇ ದಿನಕ್ಕೆ ರೆಡಿ ಮಾಡಿದಂಥ ಕುರುಮ್ ಹಪ್ಪಳ ರೆಡಿ. ಈ ಚಳಿಗೆ ಕುರುಮ್ ಹಪ್ಪಳ ಭಾರಿ ಸೂಪರ್ ಆಗ್ಯಾವು. ನೀವು ಒಂದು ಸತಿ ಹಿಂಗೆ ಇನ್ಸ್ಟಂಟಾಗಿ ಮಾಡಿ ನೋಡಿರಿ. ಥ್ಯಾಂಕ್ ಯು.